ಎಲ್ಲರಿಗೂ ನಮಸ್ಕಾರ. ಗುರುವಾರ ರಾಯರ ಈ ಮಂತ್ರ 48 ದಿನಗಳ ಪಠನೆ ಮಾಡಿದರೆ ಸ್ನೇಹಿತರೆ ಕಷ್ಟಗಳು ದೂರವಾಗಿ ಕನಸಿನಲ್ಲಿ ಗುರುರಾಯರು ಕಾಣಿಸಿಕೊಳ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿದರೆ ಎಂದಿಗೂ ಕೈ ಬಿಡಲ್ಲ ಸ್ನೇಹಿತರೆ. ರಾಯರ ಭಕ್ತರ ನಂಬಿಕೆ ಸ್ನೇಹಿತರೆ, ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ನಡೆದಿವೆ ಕೂಡ ಸ್ನೇಹಿತರೆ. ಗುರುರಾಯರ ಆರಾಧನೆಗೆ ಗುರುವಾರ ತುಂಬನೇ ಶ್ರೇಷ್ಠ ದಿನ ಸ್ನೇಹಿತರೆ. ಕಷ್ಟ ಬಂದಾಗ ರಾಯರನ್ನು ಮನಸ್ಸಿನಲ್ಲಿ ನೆನೆದರೆ ಸಾಕು, ಕಷ್ಟಗಳು ಮಂಜಿನಂತೆ ಕರಗುವುದು. ರಾಯರನ್ನು ಪೂಜಿಸಲು ಕಠಿಣ ನಿಯಮಗಳೇನೂ ಇಲ್ಲ ಸ್ನೇಹಿತರೆ. ಶುದ್ಧ ಮನಸ್ಸಿನಿಂದ ರಾಯರನ್ನು ಪೂಜಿಸಿದರೆ ಸಾಕು, ಗುರುರಾಯರು ಅವರೆಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ. ಸ್ನೇಹಿತರೆ, ಗುರುರಾಯರನ್ನು ನೀವು ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜಿಸಿದರೆ ತುಂಬನೇ ಒಳ್ಳೆಯದು ಸ್ನೇಹಿತರೆ. ಅದರಲ್ಲೂ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಹೆಚ್ಚಿನ ಫಲ ಪಡೆಯಬಹುದು ಸ್ನೇಹಿತರೆ. ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಹಾಗೂ ಗಾಯತ್ರಿ ಮಂತ್ರ ಪಠನೆ ಮಾಡುವುದರಿಂದ ತುಂಬನೇ ಒಳ್ಳೆಯದು ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಹೀಗಿದೆ: ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ಗುರುವಾರನೇ ಅಂತಲ್ಲ, ಯಾವಾಗ ಬೇಕಾದರೂ ಪಠಿಸಬಹುದು ಸ್ನೇಹಿತರೆ. ಈ ಮಂತ್ರವನ್ನು ಪಠಿಸುವುದರಿಂದ ಗುರುರಾಯರ ಅನುಗ್ರಹ ನಿಮಗೆ ಸಿಗುತ್ತದೆ. ಅದಲ್ಲದೆ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು, ಋಣಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುವುದು ಸ್ನೇಹಿತರೆ. ಗುರು ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಹೀಗಿದೆ ಸ್ನೇಹಿತರೆ: ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಜಪಿಸುವುದರಿಂದ ನಿಮ್ಮ ಕಷ್ಟಗಳು ಹಾಗೂ ಬಡತನ ಹಾಗೂ ಸಮಸ್ಯೆಗಳು ದೂರ ಆಗುತ್ತದೆ ಸ್ನೇಹಿತರೆ. ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಏನೇ ಕಷ್ಟಗಳು ಬಂದರೂ ಕಾಯುವಂತಹ ತಾಳ್ಮೆ ಇರಬೇಕು, ಏಕೆಂದರೆ ನಮ್ಮ ಜೊತೆ ರಾಯರಿದ್ದಾರೆ ಎಂಬ ನಂಬಿಕೆ ನಮಗಿರಬೇಕು ಸ್ನೇಹಿತರೆ. ಎಲ್ಲರ ಜೀವನದಲ್ಲೂ ಕಷ್ಟ ಸಮಸ್ಯೆಗಳು ಬಂದೇ ಬರುತ್ತದೆ, ಆದರೆ ನಮಗೆ ಅದನ್ನು ಎದುರಿಸುವ ಶಕ್ತಿ ಕೊಡು ತಂದೆ ಎಂದು ರಾಯರ ಹತ್ರ ಬೇಡಿಕೊಳ್ಳೋಣ. ಈ ಮಂತ್ರ ತುಂಬಾ ಪವರ್ಫುಲ್ ಮಂತ್ರ ಸ್ನೇಹಿತರೆ. ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ಮಂತ್ರವನ್ನು ದಿನ ಪಠಿಸಲು ಸಾಧ್ಯವಾಗದಿದ್ದರೆ ಗುರುವಾರ ಹಾಗೂ ಶುಕ್ಲ ಪಕ್ಷದ ದಿನಗಳಲ್ಲಿ ಪಠಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಸ್ನೇಹಿತರೆ. ಈ ಮಂತ್ರವನ್ನು ಪ್ರತಿದಿನ ಪಠಿಸಬಹುದು ಅಥವಾ ಗುರುವಾರದಂದು ಪಠಿಸಬಹುದು ಸ್ನೇಹಿತರೆ. ಈ ಮಂತ್ರವನ್ನು ದಿನದಲ್ಲಿ 1 ಬಾರಿ, 3 ಬಾರಿ, 9 ಬಾರಿ, 21 ಬಾರಿ ಹಾಗೂ 108 ಬಾರಿ ಪಠಿಸಿದರೆ ಬಹಳ ತುಂಬಾ ಒಳ್ಳೆಯದು. ಈ ಮಂತ್ರವನ್ನು 48 ದಿನಗಳವರೆಗೆ ಪಠಿಸಿದರೆ ತುಂಬಾ ಒಳ್ಳೆಯದು. ಗಾಯತ್ರಿ ಮಂತ್ರವನ್ನು 48 ದಿನಗಳಿಗೆ ಪಠಿಸುವುದಾದರೆ ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಷ್ಯಮಿ ನಕ್ಷತ್ರದಂದು ಪಠಿಸಿದರೆ ತುಂಬಾ ಒಳ್ಳೆಯದು. ಏನಾದರೂ ಸಂಕಲ್ಪ ನೆರವೇರಲು ನೀವು ಈ ಮಂತ್ರ ಪಠಿಸುವುದಾದರೆ ದಿನದಲ್ಲಿ 108 ಬಾರಿ ಜಪಿಸಿ ಸ್ನೇಹಿತರೆ. ಈ ರೀತಿ ಮಂತ್ರ ಪಠನೆ ಮಾಡುವುದರಿಂದ ಲಾಭಗಳೇನೆಂದರೆ, ಯಾರು ಈ ಮಂತ್ರಗಳನ್ನು 48 ದಿನಗಳವರೆಗೆ ಪಠಿಸ್ತಾರೋ ಅವರ ಕನಸಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ. ಗುರುರಾಯರ ಭಕ್ತರಿಗೆ ರಾಯರ ಶಕ್ತಿಯ ಅರಿವು ಖಂಡಿತವಾಗಲಿ ಇರುತ್ತದೆ ಸ್ನೇಹಿತರೆ. ಯಾವಾಗ ಗುರುರಾಯರ ಕನಸಿನಲ್ಲಿ ಕಾಣಿಸ್ಕೊಳ್ತಾರೋ ಕನಸುಗಳೆಲ್ಲ ಪರಿಹಾರವಾಗುವುದು ಸ್ನೇಹಿತರೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ. ರಾಯರನ್ನು ನಾವು ಒಂದು ಸಲ ನಂಬಿದರೆ ಸ್ನೇಹಿತರೆ, ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಪ್ರತಿ ಕ್ಷಣದಲ್ಲೂ ರಾಯರು ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರ್ತಾರೆ ಸ್ನೇಹಿತರೆ. ನಮಗೆ ಮುಂದೆ ಬರುವ ಕಷ್ಟಗಳನ್ನು ಪರಿಹಾರ ಮಾಡಿ ಈಗಿರುವ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ರಾಯರು ಇದ್ದಂತಹ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ರಾಯರು ಇದ್ದಂತಹ ಮನೆಯಲ್ಲಿ ಯಾವುದೇ ರೀತಿ ಜಗಳ, ಕೋಪ, ಮನಸ್ತಾಪಗಳು ಇರೋದಿಲ್ಲ ಸ್ನೇಹಿತರೆ. ರಾಯರು ಇದ್ದಂತಹ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗನೇ ಇರೋದಿಲ್ಲ. ರಾಯರು ಇರುವ ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿದರೂ ತಟ್ಟೋದಿಲ್ಲ ಸ್ನೇಹಿತರೆ.
ಯಾರ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬಾಗಿಲ ಮುಂದೆ ನೇತು ಹಾಕಿರ್ತಾರೋ ಅಂತಹ ಮನೆಯಲ್ಲಿ ಭೂತ ಪ್ರೇತಾತ್ಮ ಮಾಟ ಮಂತ್ರಗಳು ಮಾಡಿದರೂ ತಟ್ಟೋದಿಲ್ಲ ಸ್ನೇಹಿತರೆ. ಯಾಕಂದರೆ ಮಂತ್ರಾಕ್ಷತೆಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ಇದು ನನ್ನ ಸ್ವಂತ ಅನುಭವದ ಮಾತು ಸ್ನೇಹಿತರೆ. ಸದಾಕಾಲ ಎಲ್ಲೆಡೆ ರಾಯರಿರುವರು. ಎಲ್ಲರ ಮನಸ್ಸಿನಲ್ಲಿ ಗುರುರಾಯರೇ ಇರುವರು. ನಾವು ಯಾವಾಗಿನಿಂದ ರಾಯರ ಪೂಜೆಯನ್ನು ಮಾಡ್ತಿದ್ದೀವೋ ಅಂದಿನಿಂದ ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಆಗ್ತಾ ಇರೋದು ನೀವು ನೋಡಿರ್ತೀರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿದೆ. ಅನಾರೋಗ್ಯದಲ್ಲಿ ಬದಲಾವಣೆ ಆಗಿದೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಿಂದ ಇರ್ತಾರೆ. ನಮಗೆ ರಾಯರ ಅನುಗ್ರಹವಾಗಿದೆ ಎಂದು ಅರ್ಥ ಸ್ನೇಹಿತರೆ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.